ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇದು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ನಾನು ಬೆಳಗ್ಗೆಯಿಂದ ನೈಟ್ವರೆಗೂ ಏನೇನು ಮಾಡ್ತೀನಿ ಪ್ರತಿಯೊಂದು ಶೇರ್ ಮಾಡ್ಕೋತೀನಿ. ಸೊ ಅದಕ್ಕೂ ಮುಂಚೆ ನೀವೆಲ್ಲರೂ ದಯವಿಟ್ಟು ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಹಾಕೋ ವೀಡಿಯೋ ಬೇಗ ನಿಮಗೆ ಬಂದು ತಲುಪುತ್ತೆ. ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದು ಇಟ್ಸ್ ಆಲ್ಮೋಸ್ಟ್ 10:30 ಆಗಿದೆ. ಸೊ ನಾನು ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಸೊ ಇವತ್ತು ಮನೇಲಿ ಯಾರೂ ಇಲ್ಲ, ನನ್ನ ತಮ್ಮನ ಮತ್ತು ಅಲ್ಲಿ ಕೂತಿದ್ದಾಳಲ್ಲ ಅವಳನ್ನ ಬಿಟ್ಟರೆ. ಸೊ ಇವಾಗ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ನನ್ನ ತಮ್ಮನಿಗೆ ಬ್ರೆಡ್ ತೊಗೊಬರೋಕ್ಕೆ ಕಳಿಸಿದ್ದೀನಿ. ಸೊ ಇವತ್ತು ನಾನು ಹೇಗೆ ಬ್ರೆಡ್ ಆಮ್ಲೆಟ್ ಮಾಡ್ತೀನಿ ಅಂತ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ. ಸೊ ಅವ್ನು ಬಂದ ಮೇಲೆ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋ ಮಾಡ್ತಾಯಿದ್ದೀನಿ ಯೂಟ್ಯೂಬ್ಗೆ. ಓಕೆ, ನನ್ನ ತಮ್ಮ ಬ್ರೆಡ್ ತಂದುಕೊಟ್ಟ. ಸೊ ನಾನಿವಾಗ ಇಲ್ಲಿ 3 ಮೊಟ್ಟೆನ ತೊಗೊಂಡಿದ್ದೀನಿ ಬ್ರೆಡ್ ಆಮ್ಲೆಟ್ ಮಾಡೋಕ್ಕೆ. ಸೊ ನಾವಿರೋದೇ ಇಬ್ಬರು, ಸೊ ಸಾಕಾಗುತ್ತೆ 3 ಮೊಟ್ಟೆ, ಆ್ಯಕ್ಚುಲಿ ಜಾಸ್ತಿನೇ ಆಗುತ್ತೆ. ಸೊ ಇವಾಗ 3 ಮೊಟ್ಟೆನೂ ನಾನು ಪ್ಲೇಟಿಗೆ ಹೊಡೆದಾಕೋತೀನಿ, ಬಿಕಾಸ್ ನನಗೆ ಮತ್ತೆ ಬ್ರೆಡ್ಗೆ ಹಚ್ಚೋಕ್ಕೆ ಈಸಿ ಆಗುತ್ತೆ, ಮತ್ತೆ ಪಾತ್ರೆ ಮಾಡೋ ಅವಶ್ಯಕತೆ ಇರೋಲ್ಲ. ಚೆನ್ನಾಗಿ ಬೀಟ್ ಮಾಡಿದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ನ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಸಾಕಾಗುತ್ತೆ. ಮತ್ತೆ ಒಂದು ಜೊತೆ ನೀಟಾಗಿ ಮಿಕ್ಸ್ ಮಾಡಿ ಅಷ್ಟೆ. ಓಕೆ, ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ, ನೀಟಾಗಿ ಬೀಟ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಬ್ರೆಡ್ನ ಹಚ್ಬಿಟ್ಟು ತವ ಮೇಲೆ ಹಾಕೋದಷ್ಟೇ. ತವ ಸ್ವಲ್ಪ ಕಾಯಬೇಕು, ಸೊ ಆಮೇಲೆ ಹಾಕೋಣ. ಅದಕ್ಕೂ ಮುಂಚೆ ನಾನು ಬ್ರೆಡ್ಡನ್ನು ಈ ರೀತಿ ತಟ್ಟೆಯಲ್ಲಿ ಚೆನ್ನಾಗಿ ಹದ್ದು 2 ಸೈಡೂ ಹತ್ತಬೇಕು. ಓಕೆನಾ? ಸೊ ತವ ಕಾಯಿಲಿ. ಸೊ ಓಕೆ, ಇವಾಗ ಆಲ್ಮೋಸ್ಟ್ ತವ ಕಾದಿದೆ. ಸೊ ಹೆಂಚಿಗೆ ಸ್ವಲ್ಪ ಎಣ್ಣೆನ ಇದು ಮಾಡ್ತೀನಿ ನಾನು. ಸೊ ಇವಾಗ ಇದಕ್ಕೆ ಈ ಡಿಪ್ ಮಾಡಿರೋ ಬ್ರೆಡ್ನ ಹಾಕ್ತೀನಿ. ಇದು ಆಲ್ಮೋಸ್ಟ್ ಆಗಿದೆ. ರೆಡಿಯಾಗಿದೆ. ಸೊ ಅದೇ ಥರ ಇನ್ನೂ ಒಂದು ಸ್ಲೇಸ್ ತಗೊಳ್ಳಿ, ಸೇಮ್ ಹದ್ಬಿಟ್ಟು 2 ಸೈಡು ಹೆಂಚು ಮೇಲೆ ಹಾಕ್ಕೊಳ್ಳಿ ಅಷ್ಟೇ. ಇವಳನ್ನ ನೋಡಿ ಗೈಸ್, ನಾನು ಎಲ್ಲೋದು ನಾನು ಹಿಂದೆನೇ ಬರಬೇಕು. ಇವಳು ನೋಡಿ ಹೆಂಗೆ ನೋಡ್ತಾಳೆ ಕಳ್ಳಿ ಥರ, ಏನು ಅನ್ನಂಗಿಲ್ಲ, ಮುಂಚ್ಕೊಂಡು ಮಲ್ಕೊಂಬಿಡೋದು ಅಲ್ವಾ ಸೋನಿ? ಓಯ್ ಬಾ, ಬಾ ಇಲ್ಲಿ ಬಾ. ಚೆನ್ನಾಗಿ ಹಾಕ್ತೀನಿ ಅಂದರೆ ಮಾತ್ರ ಎದ್ಬಿಡ್ತಾಳೆ. ಬಾ ಬಾ, ಆಯ್ತು ಬಾ, ಕೊಡ್ತೀನಿ ಬಾ. ಎಲ್ಲಿಗೆ ಎಲ್ಲಿಗೆ? ಹೋಗು ಹೋಗು. ಇವಾಗ ನನ್ನ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಸೊ ಅದನ್ನು ತಿನ್ನೋದು. ಅಲ್ಲಿ ನೋಡಿ, ಅಷ್ಟು ಬೇಗ ಬಂದಳು. ಹಾಕಬೇಕಾ? ಬೇಕಾದು ಕೊಡಲ್ಲ, ಹೋಗು. ಅವಳಿಗೆ ಕೋಪ ಬಂದುಬಿಡ್ತು ಗೈಸ್, ನಾನು ಕೊಟ್ಟಿಲ್ಲ ಅಂತ. ಅದಕ್ಕೆ ಅಲ್ಲೋಗಿ ಮಲ್ಕೊಬಿಟ್ಲು ಅಲ್ವಾ? ಗೈಸ್, ಇವನ್ನ ಟೆರೆಸಲ್ಲಿ ಪಾಪ ಆಟಾಡೋಕ್ಕೆ ಅಂತ ಬಿಟ್ಟರೆ, ಇಷ್ಟು ಚೇರ್ ಅಡ್ಡ ಇಟ್ಟಿದ್ರು ಮೇಲೆ ಟೆರೆಸ್ಗೆ ಹೋಗ್ಬಿಟ್ಟು ಇಳಿಯೋಕ್ಕಾಗದೆ ಬಡ್ಕೋತಾವನೆ. ಹೇಯ್, ಯಾರತ್ತ ಕೇಳಿದ ಮೇಲೆ ಇಳಿ ಕೆಳಗಡೆ ಬಾ. ಇವಾಗ ಬಾ ಬಾ. ನೋಡಿ ಇಳಿಯೋಕ್ಕಷ್ಟು ಭಯ. ನಾಟಕ ಮಾಡೋದು ಚೆನ್ನಾಗಿ ಮಾಡ್ತಾನೆ. ಇಳಿ ಬೇಗ ಬಾ.
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೀವಿ ಕಣ. ಇವಾಗ ಆಲ್ರೆಡಿ ಟೈಮ್ ಬಂದು 2 ಗಂಟೆ ಆಗಿದೆ. ಸೊ ನನ್ನ ತಮ್ಮ ಇವಾಗ ಚಿಕನ್ ಬಿರಿಯಾನಿ ಮತ್ತು ಗೊಜ್ಜು ಮಾಡಿಕೊಡು ಅಂತ ಕೇಳಿದ. ಸೊ ಅದಕ್ಕೆ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ನಾನು ಹೇಗೆ ಮಾಡ್ತೀನಿ, ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ಸೊ ಅದನ್ನು ಹೇಗೆ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಓಕೆ, ಸೊ ಬಾಣಲಿ ಸ್ವಲ್ಪ ಕಾಯಬೇಕು. ಸೊ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ಬಾಣಲಿ ಕಾದಿದೆ, ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಓಕೆ, ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಎಣ್ಣೆ ಕೂಡ ಕಾದಿದೆ. ಸೊ ಈರುಳ್ಳಿ ಮತ್ತು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಇದನ್ನು ಹಾಕಿ ಅದೊಂದು ಚೂರು ಗೋಲ್ಡನ್ ಬ್ರೌನ್ ಆಗಲಿ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸಾಕು. ಸೊ ಆಚೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ಥರ ಗೋಲ್ಡನ್ ಬ್ರೌನ್ ಕನ್ವರ್ಟ್ ಆಗಿದೆ. ಸೊ ಇವಾಗ ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ನಾನು ಆಲ್ಮೋಸ್ಟ್ ಇಲ್ಲಿ 1 kg ಅಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ. ನಾನು ಕಲ್ಲುಪ್ಪು ಸೇರಿಸ್ಕೊತೀನಿ, ಪುಳಿಯುಪ್ಪು ಹಾಕೊಳ್ಳಲ್ಲ. ಸೊ ನೋಡಿ, ಇಲ್ಲಿ ಒಂದಿಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ. ಸಾಕಾಗಿಲ್ಲ ಅಂದರೆ ಆಮೇಲೆ ಬೇಕಿದ್ರೆ ಪುಳಿಯುಪ್ಪು ಹಾಕೋಬೋದು. ಸೊ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಸೊ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಚಿಕನಲ್ಲಿ. ಬೇಯಕ್ಕೆ. ಸೊ ಇವಾಗ ಇದು ಅದ್ರ ಪಾಡಿಗೆ ಅದು ಬೇಯುತ್ತೆ. ಸೊ ನಾನು ಇವಾಗ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ನನ್ನ ಮೋಸ್ಟ್ ಫೇವ್ರೆಟ್ ಆಮ್ಗೂರ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಒಂದು 10ರಿಂದ 15 ಈ ಥರ ಕೆಂಪು ಮೆಣಸಿನ್ಕಾಯಿ ಬರುತ್ತಲ್ಲ, ಈ ಥರದ ಮೆಣಸಿನ್ಕಾಯಿ ತೊಳೆದು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಶುಂಠಿ, ಮತ್ತು ಒಂದು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇನ್ನು ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಸೊ ಇವಾಗ ನೋಡಿ ಈ ಥರ ಫೈನ್ ಪೇಸ್ಟ್ ಆಗಿದೆ. ಸೊ ಇದು ರೆಡಿಯಾಗಿದೆ. ಸೊ ಈ ಕಡೆ ಚಿಕನ್ ಕೂಡ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದೇ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಸಾಕು, ಅದಕ್ಕೋಸ್ಕರ ಒಂದೇ ಒಂದು ಟೊಮೆಟೊ ಹಾಕೋಣ. ಟೊಮೆಟೊ ಇದ್ರೆ 2 ತಗೊಳ್ಳಿ, ಇಲ್ಲ ದೊಡ್ಡದಿದ್ರೆ ಒಂದೇ ಒಂದು ಸಾಕು. ನಾನು ದೊಡ್ಡ ಟೊಮೆಟೊ ಒಂದೇ ಒಂದು ಕಟ್ ಮಾಡ್ಕೊಂಡಿದ್ದೀನಿ.
ಅದು ಚೆನ್ನಾಗಿ ಬೇಯಬೇಕಿನ್ನ ಟೊಮ್ಯಾಟೊ ಜೊತೆಗೆ. ಸೊ ಅದೇ ಟೈಮ್ಗೆ ಈ ಕಡೆ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಬಿರಿಯಾನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಎಣ್ಣೆ ಕಮ್ಮಿ ಇದ್ರೆ ತಿನ್ನೋಕ್ಕಾಗಲ್ಲ. ಒಂದು 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. 2 ಟೇಬಲ್ ಸ್ಪೂನ್ ಸಾಕು. ಅದು ಚೆನ್ನಾಗಿ ಕಾಯಿಲಿ. ಸೊ ಇವಾಗ ಈ ಕಡೆ ಇದು ತುಂಬ ಚೆನ್ನಾಗಿ ಟೊಮ್ಯಾಟೊ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ಖಾರದ ಪುಡಿ ಹಾಕೊಳ್ಳೋಣ. ಸೊ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು 2 ಟೇಬಲ್ ಸ್ಪೂನ್ ಹಾಕೋತೀನಿ ಅಷ್ಟೇ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ. ಧನಿಯಾ ಪುಡಿ ಹಾಕ್ಕೊಳ್ಳೋರು ಹಾಕ್ಕೋಬೋದು, ಬಟ್ ನನಗೆ ಆ ಫ್ಲೇವರ್ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಧನಿಯಾ ಪುಡಿ ಸ್ಕಿಪ್ ಮಾಡ್ತೀನಿ. ಧನಿಯಾ ಪುಡಿ ಹಾಕೊಳ್ಳೋದು. ಸೊ ಇವಾಗ ಅದು ಖಾರ ಜೊತೆ ಚೆನ್ನಾಗಿ ಬೇಯಲಿ. ಅಲ್ಲಿ ತನಕ ಅದು ನನಗೆ ಬಿಡೋಣ. ಸೊ ಇವಾಗ ಈ ಕಡೆ ಬಿರಿಯಾನಿಗೆ ಎಣ್ಣೆ ಕೂಡ ಕಾದಿದೆ. ಅದಕ್ಕೆ ನಾನು ಪಲಾವ್ ಎಲೆ, ಲವಂಗ, ಏಲಕ್ಕಿ, ಚಕ್ಕೆ ಇದೆಲ್ಲ ಹಾಕೋತಾ ಇದ್ದೀನಿ, ಮಸಾಲೆ ಐಟಮ್ಸ್ ಎಲ್ಲ ಒಂದು 2 ಹಾಕೊಳ್ಳಿ ಸಾಕು ಅಂತ ಅನಿಸುತ್ತೆ. ಸೊ ಇಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದಕ್ಕೆ ಈರುಳ್ಳಿ, ಇದನ್ನು ಆಲ್ಮೋಸ್ಟ್ ಒಂದು 3 ತೊಗೊಂಡಿದ್ದೀನಿ ಈರುಳ್ಳಿನ, ಮತ್ತು ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗಲಿ. ನಿಮಗೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಇವಾಗ ನೋಡ್ಬೋದು ಕಾರಲ್ಲಿ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನಾನು ನೀರನ್ನ ಸೇರಿಸ್ಕೊತೀನಿ. ಸ್ವಲ್ಪ ಗ್ರೇವಿ ಥರ ಬೇಕಾಗುತ್ತಲ್ವಾ, ಅದಕ್ಕೋಸ್ಕರ. ಸೊ ಈ ಗ್ಲಾಸಲ್ಲಿ ಇಷ್ಟೇ. ಸ್ವಲ್ಪ ಬೆಂದ ಮೇಲೆ ಉಪ್ಪು ಖಾರ ನೋಡ್ಬಿಟ್ಟು ಮುಗಿಸ್ಬಿಡೋದಷ್ಟೇ. ಚಿಕನ್ ಗ್ರೇವಿ ಮುಗೀತು. ಸ್ವಲ್ಪ ಬೇಯಲಿ. ಚಿಕನ್ಗೆಲ್ಲ ಉಪ್ಪು ಇಟ್ಟಿದ್ರೆ ಅದು ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ಅಲ್ಲಿ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಸೊ ಸಾಕು ಇಷ್ಟು ಫ್ರೈ ಆಗಿರೋದು. ಸೊ ನೋಡ್ಬೋದು ಈ ರೀತಿ ಫ್ರೈ ಆಗಿದೆ. ಸೊ ಇವಾಗ ಇದಕ್ಕೆ ನಾನು 2 ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಟೊಮ್ಯಾಟೊ 2 ಕಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾನು ಇದಕ್ಕೆ ಮೊಸರು ಹಾಕ್ತೀನಿ ಮತ್ತು ಲೆಮನ್ ಜ್ಯೂಸ್ ಕೂಡ ಹಾಕ್ತೀನಿ. ಸೊ ಜಾಸ್ತಿ ಟೊಮೆಟೊ ಹಾಕ್ಬಿಟ್ಟೆ ಹುಳಿ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ 2 ಟೊಮೆಟೊ ಸಾಕು. ಸೊ ನಾನು ಬಿರಿಯಾನಿಗೆ ಆಲ್ಮೋಸ್ಟ್ ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಚೂರು ಅರಿಶಿನ ಮತ್ತು ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕೋತೀನಿ. ಯಾಕೆಂದರೆ ಟೊಮೆಟೊ ಬೇಗ ಬೆಂದೋಗುತ್ತೆ ಅಂತ ಅಷ್ಟೇ. ಅದು ಚೆನ್ನಾಗಿ ಬೇಯಲಿ. ಅಟ್ಲೀಸ್ಟ್ ಒಂದು 5 ನಿಮಿಷ ಬೇಯಿದ್ರೆ ಸಾಕದು, ಗ್ರೇವಿ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಬೆಂದಿದೆ. ಸೊ ಇವಾಗ ಇದಕ್ಕೆ ನಾನು ಯಾವಾಗಲೇ ಏನು ಪೇಸ್ಟ್ ರುಬ್ಬಿದ್ನಲ್ಲ ಆ ಪೇಸ್ಟ್ನ ಆ್ಯಡ್ ಮಾಡ್ತೀನಿ.
ಮಾಡ್ಕೊಂಡಿದ್ದೀವಲ್ಲ, ಸೊ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬೇಕು. ಎಣ್ಣೆ ಬಿಟ್ಕೊಂಡ್ಮೇಲೆ ಚಿಕನ್ ಹಾಕೋಣ. ಇವಾಗ ನೀವು ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಸೊ ಇವಾಗ ಅದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಇವಾಗಲೇ ಇದಕ್ಕೆ ಕಲ್ಲುಪ್ಪನ್ನ ಸೇರಿಸ್ಕೊತೀನಿ, ಪುಡಿ ಉಪ್ಪು ಹಾಕೊಳ್ಳಲ್ಲ, ಬಿಕಾಸ್ ಚಿಕನ್ಗೆ ಚೆನ್ನಾಗಿ ಉಪ್ಪು ಇಟ್ಕೊಳ್ಳುತ್ತೆ ಅಂತ ಅಷ್ಟೇ. ಇದಕ್ಕೂ ಒಂದಿಷ್ಟು ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಸಪ್ಪೆ ಇದ್ರೆ ಮತ್ತೆ ಆಮೇಲೆ ಹಾಕೋಬೋದು, ಉಪ್ಪು ಅದೇ ತಿನ್ನೋಕ್ಕಾಗಲ್ಲ ಅಂತ. ಸ್ವಲ್ಪ ಬಿರಿಯಾನಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊತೀನಿ. ಸೊ ಗೈಸ್, ಇವಾಗ ನಾನು ಚಿಕನ್ ಗ್ರೇವಿನ ಅವನಿಗೆ ಹಾಕ್ಕೊಟ್ಟಿದ್ದೀನಿ. ಅವ್ನು ಟೇಸ್ಟ್ ಹೋಗ್ಬಿಟ್ಟು ಉಪ್ಪು ಕಾಳೆಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ತಾನೆ. ಎಲ್ಲ ಕರೆಕ್ಟಾಗಿದ್ರೆ ಕ್ಲೋಸ್ ಮಾಡೋದಷ್ಟೇ, ಮುಗಿತದು. ಸೊ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಹೆಂಗಿದೆ ಉಪ್ಪು? ಕರೆಕ್ಟಾಗಿದೆ. ಓಕೆ ಗೈಸ್, ಸೊ ಅದು ಕರೆಕ್ಟಾಗಿದೆಯಂತೆ. ಸ್ವಲ್ಪ ಸ್ವಲ್ಪ ಗಟ್ಟಿ ಆದಮೇಲೆ ಅದನ್ನ ಗ್ರೇವಿ ರೆಡಿ ಆಗಿರುತ್ತೆ. ಇವಾಗ ಇದು ಗಟ್ಟಿಯಾಗಿದೆ, ಸೊ ಗ್ರೇವಿ ಮುಗಿದಿದೆ. ಸೊ ಗ್ರೇವಿ ಇಸ್ ಡನ್. ಇವಾಗ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿನ ತಗೋತಾ ಇದ್ದೀನಿ. ಸೊ ಓಕೆ ಗೈಸ್, ಇವಾಗ ಚೆನ್ನಾಗಿ ಚಿಕನ್ ಎಲ್ಲ ಫ್ರೈ ಆಗಿದೆ. ಸೊ ಎಲ್ಲ ಮಸಾಲೆ ಫ್ರೈ ಅಂತೆ. ಸೊ ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ನಾನು ಇದೇ ಗ್ಲಾಸಲ್ಲಿ 4 ಗ್ಲಾಸ್ ನೀರು ತೊಗೋಬೇಕು, 1:2 ರೇಷದಲ್ಲಿ. ಒಂದು ಗ್ಲಾಸ್, ಒಂದು ಅರ್ಧ ಗ್ಲಾಸಷ್ಟು ನೀರು ಒಂಚೂರು ಎಕ್ಸ್ಟ್ರಾ ಸೇರಿಸ್ಕೊತೀನಿ. ಬಿಕಾಸ್ ನಾನು ಕುಕ್ಕರ್ ಕೂಗ್ಸಲ್ಲ, ನಾನು ದಮ್ ಕಟ್ತೀನಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೋತಾ ಇದ್ದೀನಿ ಮತ್ತೆ. ಸೊ ಇವಾಗ ನೀರು ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ಉಪ್ಪು ಖಾರ ಕರೆಕ್ಟಾಗಿದ್ದರೆ ಅಕ್ಕಿನ ಹಾಕಬೇಕು. ಸೊ ಓಕೆ ಗೈಸ್, ಇವಾಗ ಸ್ವಲ್ಪ ಕುದಿ ಹತ್ತಿದೆ. ಸೊ ಅದಕ್ಕೋಸ್ಕರ ನಾನು ಅಕ್ಕಿನ ಹಾಕೋತಾ ಇದ್ದೀನಿ. ಅದು ಮತ್ತೆ ಕುದ್ದ ಮೇಲೆ ತಟ್ಟೆ ಮುಚ್ಚಬೇಕು. ಸೊ ಗೈಸ್, ಇವಾಗ ನಂಗೆ ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮತ್ತೆ ಒಂದೇ 1 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೋತೀನಿ. ಮತ್ತು ಚೂರು ಉಪ್ಪು ಹಾಕೋತೀನಿ. 1 ಸ್ಪೂನ್ ಅಷ್ಟು ಉಪ್ಪು. ಸೊ ಇಷ್ಟೇ, ಚೆನ್ನಾಗಿ ಕುದಿ ಹತ್ತಿದೆ. ಸೊ ಮತ್ತೆ ಒಂದ್ಸತಿ ಕುದಿ ಬರಲಿ. ಚೆನ್ನಾಗಿದೆ. ಸೊ ಇದಕ್ಕೆ ಒಂದೇ ಒಂದು ನಿಂಬೆಹಣ್ಣು ರಸ ಹಾಕ್ತೀನಿ. ಸೊ ಇದು ಆಲ್ಮೋಸ್ಟ್ 75% ಕುಕ್ ಆಗಿದೆ. ಸೊ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಮತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಅದ್ರ ಮೇಲೆ ಭಾರವಾಗಿರೋದೇನಾದರೂ ಇಡಿ. ಸೊ ಸದ್ಯಕ್ಕೆ ಇವಾಗ ಭಾರ ಅಂದರೆ ಇದು ಒಂದೇ ಇರೋದು. ಸೊ ಅದನ್ನೇ ಹಂಗೆ ಇಟ್ಟಿರ್ತೀನಿ. ಇನ್ನೊಂದು 5 ನಿಮಿಷ ಅದು ಸರಿ ಅದು ಫುಲ್ ಇದಾಗುತ್ತೆ. ಸಾರಿ,
ಆಗಿದೆ. ಸೊ ಆಗೋಯ್ತು ಆಲ್ಮೋಸ್ಟ್. ಸ್ವಲ್ಪ ಇನ್ನೊಂದು 5 ನಿಮಿಷ. ಅದೇ ಮೇಲೆ ಒಂದು ಸ್ವಲ್ಪ ಮತ್ತೆ ತುಪ್ಪನ ಹಾಕ್ತೀನಿ, ಬಿಕಾಸ್ ಅದು ಇನ್ನೂ ಒಂಥರ ಬೇರೆ ಥರ ಫ್ಲೇವರ್ ಕೊಡುತ್ತೆ. ಆ್ಯಂಡ್ ಈ ತುಪ್ಪನ ನಾವು ಮನೆಯಲ್ಲೇ ಮಾಡಿರೋದು, ಸೊ ಅಂಗಡಿ ತುಪ್ಪ ಅಲ್ಲ. ಸ್ವಲ್ಪನೇ ಹಾಕೋತೀನಿ, ಜಾಸ್ತಿ ಹಾಕಲ್ಲ. A few moments later. Okay guys. ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಅಂತ. With its vast array of use cases, both in the arena of civilian use and national security, the sector has received quite a bit of attention over the last 3-4 years. Industry hopes ತುಂಬ this ಚೆನ್ನಾಗಿ will ಬಂದಿದೆ. continue in the years to come, ಸೊ starting with the ಎಲ್ಲರೂ ಈ extension ರೆಸಿಪಿನ to ಟ್ರೈ 1 ಮಾಡಿ crore rupees ಮಾಡ್ಕೊಳ್ತೀನಿ. production incentive ಸೊ scheme ತುಂಬ ಚೆನ್ನಾಗಿರುತ್ತೆ. that was launched in FY22. ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಮತ್ತೆ ನಿಮಗೆ ಸಾಯಂಕಾಲ ಸಿಗ್ತೀನಿ. ಸೊ ಗೈಸ್ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 8:15 ಹೋಗು ಹೋಗುವ. ಊಟ ಮಾಡಿಲ್ವಂತೆ ಗೈಸ್, ಹಿಂಗೆ ಅಡ್ಡಾಡ್ತಾಳೆ. 8:15 ಟೈಮ್ ಬಂದು. ನೋಡಿ ಹಂಗೆ ನೋಡಿ ಅವಳು ತೀಟೆ ಸುಬ್ಬಿ ನೋಡಿ ಹೆಂಗೆ ಮಾಡ್ತಾಳೆ. ಇಷ್ಟೆಲ್ಲ ಆಡ್ತಾಳೆ. ಬೇಡ ಬೇಡ ಇಷ್ಟು ಗಲಾಟೆ ಮಾಡೋದು ನೀನು. ನೋಡಿ ಗೈಸ್ ಅವಳಿಗೆ ಹಾಕಿರೋ ಊಟನ ತಂದು ಇಡ್ತಾ ಇದ್ದೀನಿ, ತಿಂತಾಳ ನೋಡಿ ನೋಡಿ ಅಷ್ಟೆ. ಹಿಂಗೆ ತಿನ್ಸಿದ್ರೆ ಮಾತ್ರ ಒಳಗೆ ಹೋಗುತ್ತಲ್ಲ ನಿಂಗೆ. ಹಾಂ ನೋಡಿ ಹೆಂಗೆ ನೋಡ್ತಾಳೆ ಇವಳಿಗೆ. ಹಿಂಗೆ ಗೈಸ್ ಎವ್ರಿ ಟೈಮ್ ನಾನು ಸ್ಪೂನ್ ಫೀಡ್ ಮಾಡ್ಬೇಕು ನಾನು. ಪಾಪ ಎಲ್ಲ ಮಗು ಒಳಗೆ ಹೋಗಲ್ಲ ನೋಡಿ. ಬೇಕಡೆ ಓಕೆ ಗೈಸ್, ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಆಲ್, ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್.